ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಮ್ಮ ಜೊತೆಗೆ ಸುಬ್ಬಣ್ಣ ಅವರಿದ್ದಾರೆ. ಇವತ್ತು ಸಪ್ಲಮ್ಮ ದೇವಿಯ ದನಗಳ ಜಾತ್ರೆಯಲ್ಲಿ ಸುಬ್ಬಣ್ಣ ಅವರ ಒಂದು ದನಗಳ ಮೆರವಣಿಗೆ ಕೂಡ ಇದೆ, ಎತ್ತುಗಳ ಮೆರವಣಿಗೆ ಕೂಡ ಇದೆ. ಸೊ ಅಷ್ಟೇ ಅಲ್ಲದೆ ಸುಬ್ಬಣ್ಣ ಅವರು ಸಂತೋಷ್ ಅವರ ಆತ್ಮೀಯರು ಅಂತ ಕೂಡ ಹೇಳ್ಬೋದು. ಸೊ ಅದಲ್ಲದೆ ಸಂತೋಷ್ ಅವರ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ಪ್ರಜು ಅವರು ಕೂಡ ಈ ಒಂದು ಮೆರವಣಿಗೆಗೆ ಬಂದಿದ್ದಾರೆ ಆ್ಯಂಡ್ ಸಪ್ಲಮ್ಮ ಜಾತ್ರೆಗೆ ಬಂದಿದ್ದಾರೆ. ಸೊ ತುಂಬ ಖುಷಿ ಕೊಟ್ಟಿದೆ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಹಾಯ್ ಪ್ರಜು ಅವರೇ, ನೀವು ಸಂತೋಷ್ ಅವರಿಗೆ ಕ್ಲೋಸ್ ಫ್ರೆಂಡ್ ಅಂತ ಈಗ ಗೊತ್ತಿದೆ ಎಲ್ಲರಿಗೂ ಕೂಡ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಪ್ಲಮ್ಮ ಜಾತ್ರೆಗೆ ಈ ಸಲ ಸಂತೋಷ್ ಅವ್ರು ಮಿಸ್ ಆಗಿದ್ದಾರೆ ಸೊ ಬಿಗ್ ಬಾಸ್ನಲ್ಲಿ ಇರೋದ್ರಿಂದ. ಸೊ ಈಗ ಜಾತ್ರೆ ಕೂಡ ತುಂಬ ಚೆನ್ನಾಗಿ ಸೇರಿದೆ ಆ್ಯಂಡ್ ದನಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಸಲ ಜನ ಕೂಡ ತುಂಬ ಸೇರಿದ್ದಾರೆ. ಪ್ರತಿ ವರ್ಷ ನೀವು ಈ ಜಾತ್ರೆಗೆ ಬರ್ತೀರಾ? ಹೌದು ಮೇಡಮ್, ಖಂಡಿತ ಪ್ರತಿ ವರ್ಷ ಬರ್ತೀವಿ. ಫಸ್ಟ್ ಆಫ್ ಆಲ್ ಈ ವರ್ಷ ಸಂತೋಷ್ ಇಲ್ದಕ್ಕೆ ಭಾರಿ ಬೇಜಾರಾಗ್ತದೆ. ಹಾಗಾಗಿ ಅವ್ರ ಗೊಂತಲು ದನ ಇಲ್ಲ, ಮನೇಲಿದ್ದಾವೆ, ಬಂದಿಲ್ಲ, ತುಂಬಾ ಬೇಜಾರಾಗ್ತದೆ. ಹಾಗಾಗಿ ಅಂದರೆ ಈಗ ಅವ್ರ ಅಭಿಮಾನಿಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅಂದರೆ ಫ್ರೆಂಡ್ಸ್ ಕಡೆಯಿಂದ ಜಾತ್ರೆನಲ್ಲಿ ಸಂತೋಷ್ ಅವ್ರ ಕಡೆಯಿಂದ ಎತ್ತುಗಳು ಸೇರಿ ಬರ್ಬೋದು ಅಂತ. ಸೊ ಅವರಿಗಳನ್ನ ಕಟ್ತಾರೆ ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಯಾಕೆ ಬರಲಿಲ್ಲ? ಖಂಡಿತ ಹೌದು, ನಾವೆಲ್ಲ ಕಟ್ಟಕ್ ಮಾಡಿದ್ವಿ. ಅವ್ರ ಅಮ್ಮಂಗೆ ಕಾಲ್ ಮಾಡಿ ಕೇಳಿದ್ವಿ. ಸಂತೋಷ್ ಬರೋರ್ನ ಏನು ತೀರ್ಮಾನ ತೊಗೊಳಲ್ಲ, ಸಂತೋಷ್ ಮೇಲೆ ಡಿಪೆಂಡ್ ಆದ್ರು. ಹಾಗಾಗಿ ನಾವು ಸುಮ್ಮನೆ ಆದ್ವಿ. ನೋಡೋಣ, ಈ ವರ್ಷ ಬಂದಿಲ್ಲ, ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ತಿಲ್ಲ, ಸೇರ್ಕೊಂಡು ಅದ್ದೂರಿ ಮಾಡೋಣ ಅನ್ಕೊಂಡಿದ್ವಿ. ಖಂಡಿತ ಮಾಡ್ತೀವಿ. ಓಕೆ, ಜಾತ್ರೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಸಪ್ಲಮ್ಮ ತಾಯಿ ದೇವರಿಗೆ ಜಾತ್ರೆಗೆ ಬಂದಿದ್ದೀವಿ. ಸಿಗೇಳಿ ಸುಬ್ಬಣ್ಣ ಅವ್ರ ಟೀಮು ಅವ್ರದ್ದು ಈ ದನ ನಾವು ತಗೊಂಡ್ವಿ ಇವತ್ತು, ಈಗ 5 ಮಿನಿಟ್ಸ್ ಬ್ಯಾಕ್. ಹಾಗಾಗಿ ಇವತ್ತಿಗೆ ಕರ್ನಾಟಕ ಇವತ್ತೇ ಫಸ್ಟ್ ಅನ್ಕೋತೀನಿ. ಒಂದು ಮರಕ್ಕಿಂತ ಮರ ತಗೊಂಡಿರ್ತದೆ. ಅಟ್ ಪ್ರೆಸೆಂಟ್ ಇವತ್ತು 8,05,000 ತಗೊಂಡಿದ್ದೀವಿ ಇವತ್ತು. ಇದನ್ನ ಎಷ್ಟಲ್ಲಾಗಿದೆ? ಇವಾಗ ಕಡೆ 6ರಿಂದ ಕಡೆ ಬಂದಿದ್ದೇವೆ ಹೊಸಬಾಯಿ. 6ರಲ್ಲಿ ಇದು ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? 6ರಿಂದ ಕಡೆ ಬಂದಿದ್ದೇವೆ, ಕಡೆಗೆ ಬಂದಿದೆ. ಅಲ್ಲ, ಈಗ ಇದು ಹೈಯೆಸ್ಟ್ ಪ್ರೈಸ್ ಇದೆಯಾ? ಇವತ್ತು ಖಂಡಿತ ಇವತ್ತಿಗೆ 8,05,000 ರೂಪಾಯಿಗೆ ಇವತ್ತಿಗೆ ಹೈಯೆಸ್ಟ್ ಪ್ರೈಸ್ ಈಗ ಕಡೆಗೆ ಬಂದಿದೆ ಅಲ್ಲ? ಸೊ ಈಗ ಎತ್ತುಗಳು ಕಡೆಗೆ ಬಂದಿದೆ. ಸೊ ಈ ಒಂದು ವಿಭಾಗದಲ್ಲಿ ಒಂದು ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿಗೆ ಹೈಯೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ನೀವು ಓರೆಗಳನ್ನ ತಗೋಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಅಷ್ಟು ಜಾತಿ ನೋಡ್ತೀವಿ, ಬಣ್ಣ, ವಂಶ, ಸುಳಿ ಸುದ್ದ, ಕಾಲು ಕೈ, ಕೋಡು ಎಲ್ಲಾನು ಅಲ್ಲಿಂದ ಹಿಡಿದು ಖಂಡಿತ ಎಲ್ಲ ನೋಡಿ ಆಗ ಚಾಯ್ಸ್ ಮಾಡಿ. ಸೊ ಎಷ್ಟು ವರ್ಷದಿಂದ ಹೋರಿಗಳನ್ನ ಕಟ್ತಾ ಇದ್ದೀರಾ? ನಾವು ಮೇಡಮ್ ತಾತ ಮುದ್ದ ಆಲ್ಮೋಸ್ಟ್ ಒಂದು 100 ಇಯರ್ಸ್ ಆಗಿದೆ. ಹಾಗಾಗಿ ಅದನ್ನೇ ನಮ್ಗೆ ಚಾಲಿ ಬಂದಿದೆ, ಅದೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಕಂಟಿನ್ಯೂಸ್ ಆಗಿ ಕಟ್ಕೊಂಡು ಬಂದಿದ್ದೀರಾ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ? ಕೋವಿಡ್ ಟೈಮಲ್ಲಿ ಒಂದು 2-3 ಇಯರ್ಸ್ ಸ್ಟಾಪ್ ಆಯಿತು. ಆಮೇಲೆ ನಮ್ದು ಸಪ್ಲಮ್ಮ ತಾಯಿ ವರ್ಷ ಆಗಿತ್ತು. ನಮ್ದು ಒಂದು ಮೈಸೂರಲ್ಲಿ 1-2-3 ಇಯರ್ಸ್ ಗ್ಯಾಪ್ ಆಗಿತ್ತು. ಈಗ ಅದನ್ನೇ ಹೋದ ವರ್ಷ ಕಂಟಿನ್ಯೂ ಮಾಡಿದ್ವಿ. ಮನೆಯಲ್ಲಿ ಎಷ್ಟು ಜೊತೆ ಹೋರಿಗಳಿದೆ? ಈಗ ಆಕ್ಚುಲಿ 2 ಜೊತೆ ಒಂದು ಒಂಟಿ ಇದೆ. ಸಾರಿ, 2 ಜೊತೆ ಒಂಟಿ ಇದೆ. 2 ಜೊತೆ ಒಂಟಿ ಇದೆ. ಸೊ ಪ್ರತಿದಿನ ನಿಮ್ಮ ಮನೆ ಒಂದು ನಿಮಿಷ ಈಗ ನಿಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ಹೋರಿಗಳನ್ನ ಸಾಕ್ತೀರಾ? ಖಂಡಿತ ಮೇಡಮ್, ಯಾವಾಗಲೂ ಜೊತೆ ಇರಲೇಬೇಕು ಮನೆ ಹತ್ರ. ಈ ಜಾತ್ರೆ ಟೈಮಲ್ಲಿ 4 ಜೊತೆ 5 ಜೊತೆ ಯಾವಾಗಲೂ ಮನೇಲಿ ಇದ್ದೇವೆ. ಓಕೆ, ಈಗ ಯೂತ್ಸ್ ತುಂಬಾ ಜನ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಹಳ್ಳಿಕರ್ ಮೇಲೆ ಆ್ಯಂಡ್ ತುಂಬಾ ಜನ ಒಲವನ್ನ ತೋರಿಸ್ತಾ ಇದ್ದಾರೆ ಸಾಕೋದಕ್ಕೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಫಸ್ಟ್ ಆಫ್ ಆಲ್ ಹೇಳಕ್ಕೆ ಇಷ್ಟಪಡೋದು ಸಂತೋಷದಿಂದನೇ ಯೂತ್ಸ್ ಇಷ್ಟಪಡೋಕ್ಕೆ ದನ ಕಟ್ಟಕ್ಕೆ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಯೂತ್ಸ್ ತುಂಬಾ ಜನ ಮುಂದೆ ಬಂದಿದ್ದಾರೆ. ಸಣ್ಣ ಕರಾಯಿಂದ ಹಿಡಿದು ದೊಡ್ಡ ಎತ್ಕೊಳ್ಳೋ ಕಟ್ಟೋರ್ಗು ಈ ಮುಂದೆ ಮೊದಲಿದ್ದಕ್ಕೂ ಯೂತ್ಸ್ಗೂ ಇವಾಗ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಎಲ್ಲ ಕಟ್ತಾ ಇದ್ದಾರೆ. ಸೊ ಯೂತ್ಸ್ ನಲ್ಲಿ ಅವೇರ್ನೆಸ್ ಅನ್ನೋದು ಮೂಡಿದೆ. ಹಾಗಾಗಿ ಯೂತ್ಸ್ ನಲ್ಲಿ ತುಂಬಾ ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಹಳ್ಳಿಕರನ ಮಹತ್ವ ಏನು ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ತುಂಬಾ ಜನ ಯೂತ್ಸ್ ಏನಂತಂದ್ರೆ ಮುಂದೆ ಬರ್ತಾ ಇದ್ದಾರೆ ಹಳ್ಳಿಕರನ ಸಾಕೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹಳ್ಳಿಕರನ ಸಾಕ್ತಾ ಇರೋದ್ರಿಂದ? ಇದು ಫಸ್ಟ್ ಆಫ್ ಆಲ್ ಬಂದು ನಮ್ಮ ದೇಶದ ತಳಿ, ಅದನ್ನ ನಾವು ಉಳಿಸ್ತಾ ಇದ್ದೀವಿ ಯೂತ್ಸ್. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಈಗ ಈಗ ಹಳ್ಳಿಕರನ್ನ ಬೆಳೆಸೋದಕ್ಕೆ ನಿಮ್ಮ ಒಂದು ಟೀಮ್, ನಿಮ್ಮ ಟೀಮ್ ಇದೆಯಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಅದನ್ನ ಬೆಳೆಸೋದಕ್ಕೆ ಮುಂದೆ ಬರ್ತಾ ಇದ್ದೀರಾ? ಮೇಡಮ್ ಹೆಂಗೆ ಅಂತ, ಈಗ ನನ್ನ ಹತ್ರ ಒಂದು ಜೊತೆ ಇದೆ, ನಮ್ಮ ಫ್ರೆಂಡ್ ಇನ್ನೊಬ್ರು ಇರ್ತಾರೆ, ಅವ್ರ ಹತ್ರ ಗಾಡಿ ಎತ್ತಿರುತ್ತೆ, ಇನ್ನೊಂದು ಸೋಕಿ ಕರು ಇರ್ತಾರೆ. ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ. ಯಾವ ಬೇಕು ಅವನ್ನ ಸಾಕ್ತೀವಿ. ಸೊ ಈಗ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ ಅಂತ ಹೇಳ್ತಾ ಇದ್ದೀರಾ? ತುಂಬಾ ಫುಲ್ ರಶ್ ಆಗಿದೆ, ತುಂಬಾ ಮೆರವಣಿಗೆಗಳಾಗ್ತಾ ಇದೆ. ರೋಡೆಲ್ಲ ಫುಲ್ ಫುಲ್ ಟ್ರಾಫಿಕ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಇವತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ತುಂಬಾ ಜನ ಮೆರವಣಿಗೆ ಇಟ್ಕೊಂಡಿದ್ದಾರೆ, ತುಂಬಾ ಜನ ಮೆರವಣಿಗೆಗಳನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ತುಂಬಾ ಜನ ಯುವ ರೈತರು ಈ ವರ್ಷ ಏನಂತಂದ್ರೆ ಹೋರಿಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಜಾತ್ರೆಗಳಲ್ಲಿ ಹೋರಿಗಳನ್ನ ಕಟ್ಟಿದ್ದಾರೆ ಆ್ಯಂಡ್ ಮೆರವಣಿಗೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಒಂದು ಟ್ರೆಡಿಷನಲ್, ಇದೆಲ್ಲ ನಮ್ಮ
ಸಾಂಪ್ರದಾಯಿಕ ಪದ್ಧತಿ ಇದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಒಂದು ಮುಂದಿನ ಪೀಳಿಗೆಗೆ ನಾವು ಒಂದು ಗಿಫ್ಟನ್ನು ಕೊಟ್ಟ ಹಾಗಾಗುತ್ತೆ ನಮ್ಮ ಒಂದು ಸಾಂಪ್ರದಾಯಿಕ ಪದ್ಧತಿಗಳನ್ನು. ಸೊ ಹಾಗಾಗಿ ಹೆಚ್ಚಾಗಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳೇನಿದೆ ಸೊ ಇದೆಲ್ಲವನ್ನು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಇನ್ನೊಂದು 2-3 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಆದಷ್ಟು ಬೇಗ ಜಾತ್ರೆಗೆ ವಿಸಿಟ್ ಮಾಡಿ. ಸೊ ಮಕ್ಕಳನ್ನು ಕರ್ಕೊಂಡು ಬನ್ನಿ, ತುಂಬ ಖುಷಿ ಪಡ್ತಾರೆ. ಸೊ ಈ ಎಲ್ಲ ಒಂದು ಪದ್ಧತಿಗಳನ್ನು ಅವ್ರಿಗೂ ಕೂಡ ತೋರಿಸಿದಾಗ ಅವರು ನೆಕ್ಸ್ಟ್ ಜನರೇಷನ್ಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಂತೋಷ್ ಅವರ ಆತ್ಮೀಯರು ಆ್ಯಂಡ್ ಸಂತೋಷ್ ಅವರ ಆತ್ಮೀಯರಾಗಿರುವಂತಹ ಮೈಸೂರು ಪ್ರತಾಪ್ ಅವರು ಕೂಡ ಜಾತ್ರೆಗೆ ಬಂದಿದ್ದಾರೆ ಆ್ಯಂಡ್ ಅವ್ರ ಪರವಾಗಿ ಮಾತಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಹಳ್ಳಿಗಾರನ ಉಳಿಸಿ ಬೆಳೆಸುವಂತಹ ಕೆಲಸವನ್ನು ತುಂಬ ಮಾಡ್ತೀವಿ. ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಆ ಎಲ್ಲ ಯೋಜನೆಗಳನ್ನು ಕೂಡ ಸಂತೋಷ್ ಅವರು ಬಂದಾದಮೇಲೆ ಜಾರಿಗೆ ತರ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ನಲ್ಲಿ ಸಂತೋಷ್ ಅವರು ಗೆದ್ದು ಬರಲಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ನಮ್ಮೆಲ್ಲರ ಕಡೆಯಿಂದ ಸಂತೋಷ್ ಅವರಿಗೆ ಆಲ್ ದ ಬೆಸ್ಟ್. ರೈತರ ಪರವಾಗಿ ಹೋಗಿರೋದ್ರಿಂದ ಗೆದ್ದು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಮುಂದಕ್ಕೆ ಇರಲಿ ಕೊಡಿ ಯಾರ ತೆಗಿತಾರೆ ಒಂದು ಫೋಟೋ